ಗೋಲ್ಡ್ ಸಿಲ್ವರ್ ಆಲ್ ಟೈಮ್ ಕ್ರಶ್. ಆಭರಣ ಖರೀದಿಗೆ ಇದಕ್ಕಿಂತ ಒಳ್ಳೆ ಟೈಮ್ ಬೇರೆ ಇಲ್ಲ. ಇನ್ನು ಗೋವಿಂದನ ಮಹಿಮೆ, ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ. ಗೋಲ್ಡ್ ಸಿಲ್ವರ್ ಅಂದ್ರೆ ನಮಗೆ ಆಲ್ ಟೈಮ್ ಕ್ರಶ್. ಆಭರಣ ಖರೀದಿಗೆ ಇದಕ್ಕಿಂತ ಒಳ್ಳೆ ಟೈಮ್ ನಿಮಗೆ ಬೇರೆ ಸಿಗೋದೇ ಇಲ್ಲ. ಗೋವಿಂದನ ಮಹಿಮೆ ಒಂದಿದ್ರೆ ಚಿನ್ನ ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಕುಸಿತ ಆಗುತ್ತೆ. ಒಂದೇ ದಿನ ಬೆಳ್ಳಿ ಬೆಲೆಯಲ್ಲಿ 29,000 ರೂಪಾಯಿ ಡೌನ್ ಆಗಿದೆ. 2.25 ಲಕ್ಷಕ್ಕೆ ಬಂದು ನಿಂತಿದೆ ಬೆಳ್ಳಿ ಬೆಲೆ. ಕಳೆದ ವಾರ 40,000 ರೂಪಾಯಿವರೆಗೂ ಕೂಡ ಬೆಳ್ಳಿ ರೇಟ್ ಜಂಪ್ ಆಗಿತ್ತು. ಈಗ ದಿಢೀರಂತ ಬೆಳ್ಳಿ ಬೆಲೆ ಕ್ರಾಶ್ ಆಗಿದೆ. ಚಿನ್ನದ ಬೆಲೆಯಲ್ಲೂ ಭಾರಿ ಇಳಿಕೆ ಆಗಿದೆ. ಒಂದೇ ದಿನ 4,946 ರೂಪಾಯಿ ಬಂಗಾರದ ಬೆಲೆ ಇಳಿದಿದೆ. ಸದ್ಯ ಪ್ಯೂರ್ ಚಿನ್ನದ ಬೆಲೆ 1.34 ಲಕ್ಷ ರೂಪಾಯಿ ಇದೆ. ಈಗ ನೀವೇನಾದ್ರೂ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತಂದ್ರೆ ಬಹಳ ಒಳ್ಳೆ ದಿನ. ಯಾಕೆಂತಂದ್ರೆ ಯಾವ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ಏರಿಳಿತ ಆಗುತ್ತೆ ಶೇರ್ ಮಾರ್ಕೆಟ್ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆಗ ಮತ್ತೆ ಇದೇ ರೀತಿ ಈಗ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅದೇ ರೀತಿ ಏರಿಕೆ ಆಗಬಹುದು, ಇಲ್ಲ ಡಬಲ್ ಕೂಡ ಏರಿಕೆ ಆಗಬಹುದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಿದ್ರೆ ನಿಮಗೆ ಬಹಳ ಒಂದು ಸೇವಿಂಗ್ಸ್ ಕೂಡ ಆಗತ್ತೆ. ಸದ್ಯಕ್ಕೆ ಒಂದೇ ದಿನ ಬೆಳ್ಳಿ ಬೆಲೆಯಲ್ಲಿ 29,000 ರೂಪಾಯಿ ಡೌನ್ ಆಗಿದೆ. ಏನಾದ್ರು ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ಆರಾಮಾಗಿ ಬೆಳ್ಳಿಯನ್ನ ಖರೀದಿ ಮಾಡಬಹುದು. ನಾಳೆ ನಾಡಿದ್ದು ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದೇ ಬಾರಿಗೆ ಏರಿಕೆ ಆದರೂ ಕೂಡ ಆಶ್ಚರ್ಯ ಪಡುವಂತಿಲ್ಲ. ಯಾಕೆಂತಂದ್ರೆ ಈ ಒಂದು ಮಾರ್ಕೆಟ್ನಲ್ಲಿ ಯಾವ ರೀತಿ ಈ ಒಂದು ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಆಗತ್ತೆ ಅಂತ ನೋಡಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಏನು ಬೇಕಾದರೂ ಆಗಬಹುದು. ಈಗ ನೀವು ಒಂದು ಚಿನ್ನವನ್ನ ಖರೀದಿ ಮಾಡ್ತೀನಿ ಅಥವಾ ಬೆಳ್ಳಿಯನ್ನ ಖರೀದಿ ಮಾಡ್ತೀನಿ ಅಂತಂದ್ರೆ ಬಹಳ ಒಳ್ಳೆ ಟೈಮ್ ಅಂತ ಹೇಳಬಹುದು. ಏಕೆಂತಂದ್ರೆ ದಿಢೀರಂತ ಈಗ ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗಿದೆ, ಜೊತೆಗೆ ಚಿನ್ನದ ಬೆಲೆ ಕೂಡ ಇಳಿಕೆ ಆಗಿದೆ. ಒಂದೇ ದಿನ 4,946 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗಿದೆ. ಸದ್ಯ ಒಂದು ಪ್ಯೂರ್ ಚಿನ್ನದ ಬೆಲೆ ಏನು ಹೇಳ್ತೀವಿ 1.34 ಲಕ್ಷ ರೂಪಾಯಿ ಇದೆ. ಹಾಗಾಗಿ ನೀವೇನಾದರೂ ಖರೀದಿ ಮಾಡ್ತೀವಿ ಚಿನ್ನ ಬೆಳ್ಳಿ ಅಂತ ಅಂದರೆ ಇದು ಬಹಳ ಒಳ್ಳೆಯ ದಿನ ಅಥವಾ ಒಂದು ಒಳ್ಳೆ ಅವಕಾಶ ಅಂತ ಹೇಳಬಹುದು ನಿಮಗೆ.